ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹ ಪ್ರವೇಶದ ಫುಲ್ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಯಿತು ನಾನು ವೀಡಿಯೋಸೇ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಫುಲ್ ಕಂಪ್ಲೀಟ್ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಮತ್ತು ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರಂತ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ. ಇವಾಗ ಯಾರು ಬಂದಿದ್ದಾರೆ ಅಂತ ಅವ್ರ ವೀಡಿಯೋಸಲ್ಲೂ ಹಾಕಿದ್ದಾರೆ, ನಮ್ಮ ಗೃಹ ಪ್ರವೇಶದ ವಿಡಿಯೋವನ್ನು. ಅವ್ರು ಬಂದಿರೋದಂತೂ ನಂಗೆ ತುಂಬಾ ಖುಷಿಯಾಗಿದೆ. ಅಂದರೆ ನನ್ನ ಕನಸಲ್ಲೂ ಎನಿಸಿರಲಿಲ್ಲ ಅಂತ ಹೇಳ್ಬೋದು ಅವ್ರು ಬರ್ತಾರೆ ಅಂತ. ಪಾಪ ನಾವು ಕದ್ದಿದ್ದ ಅಂತಲೂ ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದಾರೆ. ನನಗೆ ಅದೊಂದು ಮೆಮೊರೇಬಲ್. ಯಾವತ್ತೂ ನನ್ನ ಪ್ರಾಗ್ಯ ಬರ್ಡೇಗಾಗಲಿ ನಾನು ಜಸ್ಟ್ ಹೇಳಿದ್ದೆ, ಅವರು ಬಂದಿದ್ದರು. ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಇನ್ನೊಂದು ದಿವಸ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅವರಿಂದ ನನಗೆ ಏನು ಸಪೋರ್ಟ್ ಮಾಡಿದ್ದಾರೆ ಅವರು ಅನ್ನೋದನ್ನು. ಇನ್ನೊಂದು ದಿವಸ ನಾನು ಕಂಪ್ಲೀಟ್ ಒಂದು ವಿಡಿಯೋನೇ ಮಾಡಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಫುಲ್ ನಾನು ನಮ್ಮನೆ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡಿದ್ದೀನಿ. ಸಂಜೆಗೆಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಇದು 17ನೇ ತಾರೀಕು. 18ನೇ ತಾರೀಕು ನಮ್ಮ ಮನೆಯದು ಊಟ ಎಲ್ಲ ಇತ್ತು. 17ನೇ ತಾರೀಕು ಸಂಜೆ ಪೂಜೆ, ಮನೆ ಹೋಗ್ತೀವಲ್ಲ ಒಳಗೆ, ಅದೆಲ್ಲ ಫಂಕ್ಷನ್ಗಳು ಇತ್ತು. ಸೊ ಸಂಜೆಗೆ ಒಂದು 20-25 ಜನ ಇದ್ದರು. ಅವರಿಗೆಲ್ಲ ಊಟವನ್ನು ರೆಡಿ ಮಾಡ್ತಾ ಇದ್ದಾರೆ. ಮತ್ತು ನಾಳೆಗೆ ಏನು ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಇವಾಗ ನೋಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಭಟ್ರು ಬಂದಿದ್ದಾರೆ. ಇವಾಗ ಒಂದೊಂದೇ ಏನೇನು ಪೂಜೆಗಳು ಶಾಸ್ತ್ರಗಳಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ.
ಹೋದ್ನ ಒಳಗ ಮೇಯಿಸ್ಬಿಡ್ರಿ ಇದು ಎರಡು ಮಾಲೆ ಒಟ್ಟಿ ಹಾಕ್ತಾನ ಅದೇ ನೀವು ಹೋದ್ನ ಒಬ್ಬನೇ ನೋಡಿ ಇವಾಗ ಫಸ್ಟು ದನ ಮತ್ತು ಕರುವನ್ನು ಒಳಗೆ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡ್ತಾರೆ. ಇದು ಫಸ್ಟ್ ಶಾಸ್ತ್ರ ಮಾಡ್ತಾ ಇದ್ದಾರೆ. ದನ ಮತ್ತು ಕರುವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡೋದು. ಓಂ ಗೋಸಾವಿತ್ರೇ ನಮಃ ಧ್ಯಾಯಾಮಿ ಧ್ಯಾನಮರ್ಪಯಾಮಿ ಆವಾಹಯಾಮಿ ಆಸನಮರ್ಪಯಾಮಿ ಸ್ವಾಗತಂ ಅದಂದೇವ ಪಾಪಮರ್ಪಯಾಮಿ ಅಗ್ನಿವರ್ಗಮರ್ಪಯಾಮಿ ಆಚಮರ್ಪಯಾಮಿ ಆಮರ್ಪಯಾಮಿ ವಸ್ತ್ರಂ ಮರ್ಪಯಾಮಿ ಉಪವೇದಂ ಸಮರ್ಪಯಾಮಿ ಆಭರಣಂ ಸಮರ್ಪಯಾಮಿ. ಈಗ ಅರ್ಶಿನ ಕುಂಕುಮವನ್ನು ಹಚ್ಚು ಹಿಡ್ಕೊ ಇಲ್ಲ ಕಟ್ಟಿಗೆ ಹಿಡ್ಕೊಂಡು ದನಿಗೆ ಕರಿ ಹಚ್ಚುದ ಪುಷ್ಪಾಣಿ ಸಮರ್ಪಯಾಮಿ. ಗೋಸಾವಿತ್ರೇ ನಮಃ ರಾಸಂ ಸಮರ್ಪಯಾಮಿ ಕಾಮಧೇನು ಪ್ರಿಯತಾಂ. ಏನಾಯ್ತು ಕೊಡು ಅಲ್ಲಿ ಇಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿ ನಾವು ಯಾನಿ ಕಾನಿ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ನಮಸ್ಕಾರ ಮಾಡಿ ಅರ್ಶಿನ ಕುಂಕುಮ ನೀವು ಹಂಚ್ಕೊಳ್ಳಿ. ಇದು ನೋಡ್ಬೋದು ನೀವು ತೊಟ್ಟಿಲು ಮತ್ತು ಇದು ಸುಣ್ಣದ ಮಡಿಕೆ ಎರಡು ಕೊಡಪನ ನೀರು ಮತ್ತು ನಾವು ದೇವರಿಗೆ ದುಡ್ಡು ಕಟ್ಟಿರ್ತೀವಿ ಅದು ತೆಂಗಿನಕಾಯಿ ಮತ್ತು ಅಕ್ಕಿದು ಮುಡಿ ಅಂತ ಬರುತ್ತೆ ಅದು ಸಹ ಇನ್ನೂ ತಂದಿರಲಿಲ್ಲ. ಅದನ್ನೆಲ್ಲ ನಾವು ಒಳಗೆ ಹೋಗುವಾಗ ಎಲ್ಲವನ್ನು ತಕ್ಕೊಂಡು ಹೋಗಬೇಕು ಲಾಸ್ಟಲ್ಲಿ. ಅದು ಬಲಿದಾನಕ್ಕೆ ಕರ್ಮ ಕರಿಷ್ಯೆ. ಸಣ್ಣದೇ ತಗಣಿ ಅಕ್ಕ ದೊಡ್ಡದು ಬೇಡ ಬರಬೇಕಾ. ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಇವಂ ಬಲಿ ಚುಚ್ಚರು ಅಷ್ಟಿಚ್ಚ ಇವಂ ಬಲಿ ಗಂಡ ಗಂಡ ಇಷ್ಟಿಚ್ಚರು ಇದ ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಹರಿಯಮಣೇ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಅಕ್ಕ ಸವಿತ್ರೇ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ವಿವಸ್ಪದೇ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಇಂದ್ರಾಯ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಮಿತ್ರಾಯ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ರಾಜೇಶ್ವರೇ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಭೂತೇ ಸ್ವಾಹ. ಇವಂ ಬಲಿ ನಮೋ ಭಗವತೆ ಜಯಾಯ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಮಿತ್ರಾಯ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಗಿರೇ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಗಂಗಾಯ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಭಗವತೆ ಜಯಂದಾಯ ಸ್ವಾಹ. ಇವಂ ಬಲಿ ಗಂಡ ಗಂಡ. ಓಂ ನಮೋ ಎತ್ಕೊಂತೇವೆ ಒಂದು ನಿಮಿಷ ಕೂತ್ಕೊಳ್ಳೋ ಎಲ್ಲರೂ.
आरोग्यम देहि मे परमेश्वर समर्पयामि। ವಾಸ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಾಸ್ತು ಪೂಜೆಯನ್ನು ದೇವರ ಕೊನೆಯಲ್ಲಿ ಮಾಡಿರ್ತಕ್ಕಂಥದ್ದು. ವಾಸ್ತು ದೇವರಿಗೆ 54 ಬಲಿಯನ್ನ, ಕೂಷ್ಮಾಂಡ, ಚೆರುವನ್ನ, ಹಾರವನ್ನ ದೀಪ ಸಹಿತವಾಗಿ ಬಲಿಯನ್ನು ಕೊಟ್ಟಿದ್ದೇವೆ. ಬಲಿ ಕೊಡುವಾಗ ಈ ಬಲಿಯನ್ನು ಸ್ವೀಕಾರ ಮಾಡಿಕೊಂಡು ಈ ಗ್ರಹವನ್ನು ರಕ್ಷಣೆ ಮಾಡಬೇಕು. ಈ ಗ್ರಹದಲ್ಲಿ ಶಾಂತಿಕರ್ತ, ಪುಷ್ಟಿಕರ್ತ, ಕಲ್ಯಾಣಕರ್ತ, ಆಯುಷ್ಯಕರ್ತ ವರದ ಒಳ್ಳೆಯ ಶಾಂತಿಯನ್ನ, ಒಳ್ಳೆಯ ಆಯುಷ್ಯವನ್ನ, ಒಳ್ಳೆ ಆರೋಗ್ಯವನ್ನ, ಒಳ್ಳೆ ನೆಮ್ಮದಿಯನ್ನು ನೀನು ಕೊಡಬೇಕಂತೇಳಿ ಬಲಿಯನ್ನು ಕೊಡುವಾಗ ಆ ಒಂದು ವಚನಗಳಿದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಾಸ್ತು ಪುರುಷ ಅನ್ನತಕ್ಕಂಥ ಮನೆಗೆ ಒಂದು ಶರೀರ ಇದ್ದ ಹಾಗೆ ವಾಸ್ತು ಪುರುಷ ನೆಮ್ಮದಿ ಮನೆಯಲ್ಲಿ ವಾಸ ಮಾಡಲು ನೆಮ್ಮದಿಯಿಂದ ವಾಸ ಮಾಡಲಿಕ್ಕಾಗತ್ತೆ. ಒಂದು ಯಾವುದೇ ಮನೆ ಆಗಲಿ ಯಾವುದೇ ಕಟ್ಟಡ ಆಗಲಿ ಕಟ್ಟಿದಾಗಲ್ಲಿ ವಾಸ್ತು ದೇವರು ಬಂದು ನೆರೆ ವಾಸ ಮಾಡ್ತಾನೆ. ಅವನ ಪೂಜೆ ಮಾಡಿಕೊಂಡು ಆನೆ ಬಲಿ ಕಟ್ಟಿಕೊಂಡು ನಾವು ಪ್ರವೇಶ ಮಾಡಿದಾಗ ಆ ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿ ಆಗ್ತದೆ. ಅದರಿಂದ ಇವತ್ತು ಗೃಹಪ್ರವೇಶ ಅಂಗವಾಗಿ ವಾಸ್ತು ಪೂಜೆ ಮಾಡಿದ್ದೇವೆ. ಆ ಬ್ರಹ್ಮಾದಿ ಎಲ್ಲ ವಾಸ್ತು ದೇವರು 56 ದೇವರು ಬಲಿಯನ್ನು ಸ್ವೀಕಾರ ಮಾಡಿಕೊಂಡು ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ಮನೆಯನ್ನು ರಕ್ಷಣೆ ಮಾಡಬೇಕು, ಜಾಗವನ್ನು ರಕ್ಷಣೆ ಮಾಡಿ. ಇಲ್ಲಿ ಇವಾಗ ಗಣ ಹೋಮ ನಡೀತಾ ಇದೆ. ಕೆಲವರು ಹಿಂದಿನ ದಿವಸ ಮಾಡ್ತಾರೆ, ಕೆಲವರು ಮಾರನೇ ದಿವಸನೂ ಮಾಡ್ತಾರೆ ಪೂಜೆ ಬೆಳಿಗ್ಗೆ. ನಮ್ಮನೇಲಿ ನಾವು ಎಲ್ಲ ಪೂಜೆನೂ ಹಿಂದಿನ ದಿವಸ ಯಾವತ್ತು ನಾವು ಮನೆ ಗೃಹ ಪ್ರವೇಶದ ದಿವಸ ಇತ್ತು ಅವತ್ತೇ ಮಾಡಿದ್ದೀವಿ. ಊಟ ಏನಿತ್ತು ಆ ದಿವಸ ಏನು ಪೂಜೆ, ಬೆಳಿಗ್ಗೆ ಒಂದು ಪೂಜೆ ಇತ್ತು ಬಿಟ್ಟರೆ ಮನೆ ಪೂಜೆಗಳು ಯಾವುದೂ ಇರಲಿಲ್ಲ. ಸುತ್ತ ಬಾ ಅಡ್ಡ ಬಿಳಿ ಸುಸ್ತಾಗದು ಹೊಗೆಯರು ಮಕ್ಕಳು ಹೊಗೆಯರು ಒಳ್ಳೆ ಈಗ ಸರಿ ಅಂತ ಎಲ್ಲ ಬೇರೆ ಬಿಟ್ಟು ಗಾಳಿ ಅಡ್ಬಿಳಿ ನಮಸ್ಕಾರ ಮಾಡಿ ಮಗು. ಅಜ್ಜಿ ಖುಷಿ ಆಗ್ತಿಗೆ ನನ್ನ ಮೊಮ್ಮಕ್ಕಳೇ ಸರಿ. ಇಲ್ಲಿ ನೋಡ್ಬೋದು ನೀವು ಭಟ್ರು ಲಾಡೆಲ್ಲ ಮಾಡ್ತಾ ಇದ್ದಾರೆ. ನಾಳೆ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಇವತ್ತು ಮಾಡಿಡುವಂಥದ್ದೆಲ್ಲ ಇವತ್ತೇ ಮಾಡಿಟ್ಟು ಹೋಗ್ತಾ ಇದ್ದಾರೆ. ಲಾಡು ಮಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ಗಣಹೋಮ ಆದಮೇಲೆ ಬಲಿ ತೆಗಿತಾ ಇದ್ದಾರೆ. ಅಂದರೆ ಮನೆ ಸುತ್ತಲೂ ಈ ಥರ ಎಲ್ಲ ಬಲಿ ತೆಗೆದು ಕೋಳಿ ಕುಯ್ತಾರೆ. ಅದಾದಮೇಲೆ ಸತ್ಯನಾರಾಯಣ ಪೂಜೆ, ಆಮೇಲೆ ಮನೆಗೆ ಏನೆಲ್ಲ ನಾವು ಒಳಗೆ ತೊಗೊಂಡು ಹೋಗಬೇಕು ಅದರದ್ದೆಲ್ಲ ಪ್ರೊಸೀಜರ್ ಏನಿದೆ ಅದು ನಡೆಯುತ್ತೆ. ಇವಾಗ ಸತ್ಯನಾರಾಯಣ ಪೂಜೆ ಶುರುವಾಯಿತು. ಇದಾದಮೇಲೆ ಮತ್ತೆ ಹೊಸ್ತಿಲು ಪೂಜೆ ಮಾಡಿ ಒಳಗೆ ಬರೋ ಪ್ರೊಸೀಜರ್ ಮತ್ತೇನೆ. ನಮಸ್ತೆ ದೇವದೇವೇಶ ನಮಸ್ತೆ ಪುರುಷೋತ್ತಮ ಇವಾಗ ಹೊಸ್ತಿಲು ಪೂಜೆ ಮಾಡಿ
ಒಳಗೆ ಬರೋ ಶಾಸ್ತ್ರ. ಅಂದರೆ ನಾವು ಹೊಸ್ತಿಲೆಲ್ಲ ಪೂಜೆ ಮಾಡಿಬಿಟ್ಟು ಏನು ಒಂದು ಮದುವೆ ಆದಮೇಲೆ ಸೇರು ಓದ್ಬಿಟ್ಟು ಒಳಗೆ ಹೋಗ್ತಾರಲ್ಲ, ಹಾಗೇ ಇದೇ ಥರ ಪ್ರೊಸೀಜರ್ ಇರುತ್ತೆ. ನಾವು ದೇವ್ರ ಫೋಟೋ, ಅಕ್ಕಿ ಮುಡಿ, ತೆಂಗಿನಕಾಯಿ ಮತ್ತು ದೇವರಿಗೆಲ್ಲ ದುಡ್ಡು ಕಟ್ಟಿರ್ತೀವಲ್ಲ ಅದು, ಮತ್ತು ತೊಟ್ಟಿಲಲ್ಲಿ ಅದದು ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಮತ್ತು ಒಂದು ಸುಣ್ಣದ ಕೊಡ, 2 ಕೊಡಪಾನ ನೀರು, ಮತ್ತು ಇಷ್ಟನ್ನು ನಾವು ಹೊಸದಾಗಿರೋದು ತಕ್ಕೊಂಡು ಹೋಗಬೇಕು ಒಳಗೆ. ಹಾಲು ಮತ್ತು श्रीधरलक्ष्मी प्रीत्यर्थम द्वारमध्ये लक्ष्मी पूजाख्ये कर्म लक्ष्मी पूजाख्ये कर्म ಈಗ ಒಂದು ಕಾಯಿ ಸಿಪ್ಪೆಗೆ ಅಲ್ಲಿಗೆ ಎಂತ ಮಾಡ್ತೆ ಅಂತ ಇಡಲ್ಲ, ಬರೀ ಒಲೆ ಒಂದಿಷ್ಟು ಬೆಂಕಿ ಒಟ್ಟು ಬಿಸುಕ್ಕೆ ಓಂ ಆಸೋ ಪೀಠಭೂಜಾಂಕರೇಶೇ ಗಂಗುರಾಭ್ಯೋ ನಮಃ ಗಣಪತೇ ನಮಃ ಅಗಣಪತೇ ನಮಃ ಭಗವತೇ ನಮಃ ಆದಿತ್ಯಾಯ ನಮಃ ಅನಂತಾಯ ನಮಃ ಧರ್ಮಾಯ ನಮಃ ಜ್ಞಾನಾಯ ನಮಃ ವೈರಾಗ್ಯಾಯ ನಮಃ ಐಶ್ವರ್ಯಾಯ ನಮಃ ಧರ್ಮಾಯ ನಮಃ ಅಜ್ಞಾನಾಯ ನಮಃ ವೈರಾಗ್ಯಾಯ ನಮಃ ಅನೈಶ್ವರ್ಯಾಯ ನಮಃ ಅಮೃತಾಯ ನಮಃ ಓಂಕಾರಸ್ಯ दीपं संदर्शयामि धूपदीपानन्तरे आचमनीयं समर्पयामि नैवेद्यार्थे द्वारमहालक्ष्मीः कदलीफलं निवेदयामि सुमुखताम्बूलं च समर्पयामि अधिकवराद्यति महामङ्गल नीराजनं च करिष्ये ಎಂತದಾ ಜಾಗಂಟೆ ಬಡಿರಿ ನೀರಾಜನೆ ಮಯೋಗ ವಿಶ್ವೋಧತೆ ಕಾರಣಮೀಶ್ವರಂ ತಸ್ಮೈ ನಮೋ नीराजयामि सर्वत्र दिव्यरक्षान् धारयामि ओम सिद्धलक्ष्मी नमाकारवेशग्नकाले प्रकृतता शुद्धिरस्मिति भवन्तो प्रभन्तो सुरक्षता सिद्धिरस्तु नमाकारवेशग्नकाले सुरक्षता सिद्धिरस्तीति भवन्तो प्रभन्तो सुरक्षता सिद्धिरस्तु ಈ ವರ್ಷ ಬರಬೇಕು ಮೂಲ ಆಯ್ತಾ ಅಡಿಗೆ ಬಿಡ್ರಿ ಆಯ್ತಾ ನಮಸ್ಕಾರ ಕೊಡ್ತಾ ಇದಲ್ಲ साक्षोम वास्तवोज वास्तवरी दिग्बली ओम सत्यनारायण पूजा राध मध्ये लक्ष्मी पूजा गण श्री परमेश्वर प्रिय कापड़ी ओम दशगंधार्पणं भवति कानिके ಆಗ್ತಾ ಒಂದು ಚಿಟ್ಕಣಿ ಕಾಣಿಕೆ ಈಗ ಒಂದು ಪಾತ್ರೆ ಹಾಲು ಹಾಕೊಳ್ಳಿ ಮತ್ತೊಂದು ಸಟ್ಟೆಗೆ ಬೆಂಕಿ ಗಂಧವನ್ನು ಹಾಕೊಳ್ಳಿ ರೆಡಿ ಉಂಟಲ್ಲ ಆಯ್ತಾ ಓಂ ಇವಾಗ ನೋಡಿ ಒಂದೊಂದನ್ನೇ ತೆಗೆದುಕೊಂಡು ಬರ್ತಾ ಇದ್ದಾರೆ ಒಳಗೆ. ತೊಟ್ಟಿಲಲ್ಲಿ ಮಗುವನ್ನು ಕರ್ಕೊಂಡು ಬರಬೇಕು. ಸಣ್ಣ ಮಕ್ಕಳು ಯಾರಿಲ್ಲ ನಮ್ಮ ಮನೇಲಿ, ಇವರಿಬ್ಬರೇ ಇರೋದು. ಒಬ್ರನ್ನ ಕರ್ಕೊಂಡು ಬಂದರೆ ಇನ್ನೊಬ್ರು ಜಗಳ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಬ್ಬರನ್ನು ಸಹ ತೊಟ್ಟಿಲಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡ್ಬೋದು ನೀವು, ಅವರಿಬ್ಬರಿಗೂ ತುಂಬಾ ಖುಷಿ. ಇವಾಗ ಹಾಲು ಉಕ್ಕಿಸ್ಲಿಕ್ಕೆ ಒಂದು ಒಲೆ ಮಾಡಿದ್ದಾರೆ ಒಳಗೆ. ಸೊ ಹಾಗಾಗಿ ಹಾಲು ಉಕ್ಕಿಸೋದು ಇವಾಗ
ಹಾಗಾಗಿ ಬೆಂಕಿ ಮಾಡ್ತಾ ಇದ್ದಾರೆ ನಮ್ಮದು ಮಾವ. ಆದಿಲಕ್ಷ್ಮಿ ದೇವಿಗೆ ಹಾಲು ಒಪ್ಪಿಸ್ಬೇಕಾದ್ರೆ ಬಂದರು ಹಾಡು ಹೇಳ್ಬೇಕಂತ ಹೇಳಿದ್ರು. ಅದಕ್ಕೆ ನಮ್ಮ ಆಯಿ ಹಾಡು ಹೇಳ್ತಾ ಇದ್ದಾರೆ ಹಾಲು ಒಪ್ಪಿಸುವಾಗ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ. ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಆದಿಲಕ್ಷ್ಮಿ ದೇವಿಗೆ ಆರತಿಯಾಗುತ್ತಿರೆ. ಅರಿಶಿಣ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ನನ್ನ ನೋಡಿತು ಫೈನಲಿ ಹೊಸ ಮನೆ ಹಾಲು ಉಕ್ಕಿಸಿ ಆಯಿತು. ನೋಡಿ ಮೇಲೆ ಬರ್ತಾ ಇದೆ ಹಾಲು. ಇದು ಮನೆ ಮಕ್ಕಳು ನಾವು 17ನೇ ತಾರೀಕು ಇರೋದು. 18ನೇ ತಾರೀಕು ಬೆಳಿಗ್ಗೆ ಊಟ ಉಂಟಲ್ಲ, ಆ ದಿವಸ ಬೆಳಿಗ್ಗೆ ನಮ್ಮದು ತುಳಸಿ ಕಟ್ಟೆಗೆ ಪೂಜೆ ಇತ್ತು. ಅಂದರೆ ವಸಂತ ಅಂತ ನಾವು ಮಾಡ್ತೀವಿ, ಬೇರೆ ಕಡೆ ಎಲ್ಲ ಮಾಡ್ತಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಮಾಡ್ತಾರೆ, ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾರೆ. ಅಂದರೆ ಏನೇ ಒಂದು ಫಂಕ್ಷನ್ ಆಗೋ ಮುಂಚೆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಮುಂದೆ ಏನು ಕೆಲಸ ಇದೆ ಅದು ಮಾಡ್ತಾರೆ. ಅಂದರೆ ನಾವು ಹೊಸ ಮನೆ ಮುಂದೆ ಮಾಡಬೇಕಾಗಿತ್ತು. ಈ ಹಳೆ ಮನೆ ನಾವು ತೆಗಿಲಿಕ್ಕುಂಟು. ಇದು ತೆಗ್ದಾದ್ಮೇಲೆ ಹೊಸ ಮನೆ ಮುಂದೆ ಮಾಡ್ತೀವಿ. ಜಾಗ ಸ್ವಲ್ಪ ಅಲ್ಲಿ ಕಮ್ಮಿ ಇದೆ, ಸೊ ಅದಕ್ಕೋಸ್ಕರ ಇಲ್ಲೇ ಮಾಡಿ ನೆಕ್ಸ್ಟು ಈ ಮನೆ ತೆಗ್ದಾದ್ಮೇಲೆ ಅಲ್ಲಿ ತುಳಸಿ ಕಟ್ಟೆನ ನಾವು ಚೇಂಜ್ ಮಾಡ್ತೀವಿ ಬೇರೆ.
ಸಖಿ ಅಂತ ಉರಿತೈತೆ ಇವಾಗ 12 ಗಂಟೆಗೆ ಬಿಟ್ಟು ಬರ್ತಂತ. ಇಲ್ಲಿ ನೋಡ್ಬೋದು ನಾನು ಹೀಗೆ ರೆಡಿಯಾಗಿದ್ದೀನಿ. ಸ್ಯಾರಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ, ನನ್ನ ಹಸ್ಬೆಂಡ್ ಮನೆಯಿಂದ ಇವರೆಲ್ಲ ಬಂದಿದ್ದರು, ನನ್ನ ಅಕ್ಕನವರು ಮತ್ತು ನನ್ನ ಹಸ್ಬೆಂಡ್ ಚಿಕ್ಕಮ್ಮ, ಇಬ್ಬರು ಅಕ್ಕನವರು ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ಇಲ್ಲಿ ನೋಡಿ ಜನ ಎಲ್ಲ ಬರ್ತಾ ಇದ್ದಾರೆ. ಈ ದಿವಸ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬಾ ಬ್ಯುಸಿ ಇತ್ತು. ಮೊಬೈಲ್ ಹಿಡ್ಕೊಂಡ್ರೆ ಎಲ್ಲರೂ ಕೂಗ್ತಾಯಿದ್ರು, ಅಷ್ಟು ಬ್ಯುಸಿ ಇತ್ತು. ಎಲ್ಲರೂ ಬರೋರು ಹೋಗೋರನ್ನೆಲ್ಲ ಮಾತಾಡಿಸ್ಬೇಕಾಗಿತ್ತು. ಎಷ್ಟಾಗುತ್ತೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಏನಂದರೆ ಪ್ರಿಯಾ ಸಿಸ್ಟರ್ ಬಂದಿದ್ದರು, ಅವರದ್ದೆಲ್ಲ ನಂಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಎಲ್ಲರನ್ನೂ ಸಹ ಮಾತಾಡಿಸ್ಬೇಕಾಗಿತ್ತು. ಸೊ ವಿಡಿಯೋ ಮಾಡೋಕ್ಕೆ ಹೋದರೆ ನನಗೆ ಬೇರೆ ಯಾರು ಸಪೋರ್ಟಿವ್ ಆಗಿ ವಿಡಿಯೋ ಮಾಡಿಕೊಡೋರು ಯಾರಿಲ್ಲ. ನಾನೇ ಮಾಡ್ಕೋಬೇಕು, ನಾನೇ ಎಡಿಟ್ ಮಾಡಬೇಕು. ಆಮೇಲೆ ಸ್ವಲ್ಪ ನಮ್ಮ ಅತ್ತಿಗೆ ಮಕ್ಕಳು ಬಂದಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಟ್ರು, ಅಷ್ಟೇ. ಬಿಟ್ಟರೆ ನಾನೇ ಎಲ್ಲನೂ ವಿಡಿಯೋ ಮಾಡ್ಕೋಬೇಕು. ನಾನು ವಿಡಿಯೋ ಮಾಡ್ತಾಯಿದ್ರೆ ಅವ್ರ ಎದುರುಗಡೆ ಎಲ್ಲ ಅಷ್ಟು ಚೆನ್ನಾಗಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಯಾರು ಇಲ್ಲದೆ ಇರುವಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲರೂ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನೀವು ಆ ಕಡೆ ನೋಡ್ತಿರ್ಬೋದು, ಪ್ರಿಯಾ ಸಿಸ್ಟರ್ ಫ್ಯಾಮಿಲಿ ಕೂಡ ಅವರೆಲ್ಲರೂ, ಅಂಕಲ್ ಆಂಟಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ನನಗೆ ಆ ಗೃಹ ಪ್ರವೇಶದ ಇದ್ರದ್ದು ಅಂದರೆ ಮನೆ ಹೋಗ್ತೀವಲ್ಲ ಆ ದಿವಸ ಅಲ್ಲ, 18ನೇ ತಾರೀಕು ನನಗೆ ಜಾಸ್ತಿ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬ್ಯುಸಿ ಇರ್ತೀವಿ, ಎಲ್ಲರೂ ಬರ್ತಾರೆ ಹೋಗ್ತಾರೆ. ಅವ್ರನ್ನ ಮಾತಾಡಿಸೋದು ಬಿಟ್ಟು ನಾನು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟು. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಪ್ರಿಯಾ ಸಿಸ್ಟರ್ ವೀಡಿಯೋದಲ್ಲಿ ಹಾಕಿದ್ದಾರೆ ಕಂಪ್ಲೀಟಾಗಿ, ನೀವು ನೋಡಿರ್ಬೋದು. ನಮ್ಮ ಮನೆ ಅವರು ಫುಲ್ ವೀಡಿಯೋದಲ್ಲಿ ಫುಲ್ಲಾಗಿ ಅವರು ತೋರಿಸಿದ್ದಾರೆ. ಗೃಹ ಪ್ರವೇಶದ್ದು ಕೆಲವು ಫೋಟೋಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ನನಗೆ ಗೊತ್ತು. ಎಸ್ಪೆಷಲಿ ನಾನು ಹೇಳಬೇಕಂದ್ರೆ ಪ್ರಿಯಾ ಸಿಸ್ಟರ್ ಅವರು ತುಂಬ ದೂರದಿಂದ ನನಗೋಸ್ಕರ ನಾವು ಹೇಳಿದ್ದೀವಿ ಅಂತ ನಮ್ಮ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮ್ ಫೋಟೋಸ್ ಇದೆ, ಅದು ಬಿಟ್ಟರೆ ತುಂಬಾ ಅವತ್ತು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನು ಏನೇನಾಯಿತು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡೆ ಖಾಲಿಯಾಗಿದೆ. ತುಂಬ ಜನ ಇದ್ದರು. ಇಷ್ಟು ಗಿಫ್ಟ್ಗಳೆಲ್ಲ ಬಂದಿದೆ. ಇದೆಲ್ಲ ಓಪನ್ ಮಾಡುವಾಗ ಮತ್ತೆ ನಿಮಗೆ ನಾನು ತೋರಿಸ್ತೀನಿ.